ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಖಂಡಿತ ನವ ಕರ್ನಾಟಕದ ನಿರ್ಮಾಣ ಮಾಡುವತ್ತ ಮತ್ತೊಂದು ಹೆಜ್ಜೆಯನ್ನ ನಮ್ಮ ಪರೀಕ್ಷೆ ಇಟ್ಟಿದೆ. ಎಸ್ ಮಕ್ಕಳೇ, ಯು ಹರ್ಡ್ ದಟ್ ರೈಟ್. ನಮ್ಮ ಪರೀಕ್ಷೆಯಿಂದ ನಾವು CA ಕೋರ್ಸ್ ಅನ್ನ ಶುರು ಮಾಡಲಿಕ್ಕೆ ಹೊರಟಿದ್ದೇವೆ. ಅದರ ಒಂದು ಇಂಟ್ರೊಡಕ್ಟರಿಯ ಸೆಷನ್ನೇ ಇವತ್ತಿನ ನಮ್ಮ ಈ ಸೆಷನ್ನು. ಹೌ ಟು ಪ್ರಿಪೇರ್ ಫಾರ್ CA ಫೌಂಡೇಶನ್ ಅನ್ನುವಂತಹ ಟಾಪಿಕ್ ಅನ್ನ ಇಟ್ಕೊಂಡು ನಾನು ನಿಮ್ಮ ಬಾಲಾಜಿ ಕೃಷ್ಣನ್ ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದ್ರೆ CA ಅನ್ನುವಂಥದ್ದು ಏನು? ಯಾರು ನಿಜವಾಗ್ಲೂ ಈ ಚಾರ್ಟರ್ಡ್ ಅಕೌಂಟೆನ್ಸಿ CA ಕೋರ್ಸ್ ಅನ್ನ ಮಾಡಬಹುದು? ಈ ಒಂದು ಕನ್ಫ್ಯೂಷನ್ ಎಲ್ಲ ವಿದ್ಯಾರ್ಥಿಗಳಿಗೂ ಇರುತ್ತೆ. ಸರ್, ನಾನು CA ಆಗಬೇಕು, ಆದರೆ ಹೇಗೆ CA ಮಾಡೋದು ಗೊತ್ತಿಲ್ಲ, ಕರೆಕ್ಟ್ ಗೈಡೆನ್ಸ್ ಇಲ್ಲ, ಮುಂದೆ ಗುರಿನೂ ಇಲ್ಲ, ಹಿಂದೆ ಗುರುನೂ ಇಲ್ಲ, ನನ್ನ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿ ಸರ್ ಅಂತ ಎಷ್ಟೊಂದು ಜನ ನನ್ನನ್ನು ಕೇಳ್ತಾನೆ ಇದ್ರಿ. ಆ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಇವತ್ತಿನ ನಾನು ಈ ಸೆಷನ್ ಅನ್ನ ನಿಮಗೋಸ್ಕರ ತಂದಿದ್ದೀನಿ. ಹಾಗಾದ್ರೆ ಹೂ ಇಸ್ ಅ CA? ಯಾವುದೇ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಫೈನಾನ್ಸ್ ಎಕ್ಸ್ಪರ್ಟ್ ಹೇಗೆ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಹೋಮೋಸೇಪಿಯನ್ಸ್ಗೆ ವೈದ್ಯರು ಡಾಕ್ಟರ್ ಇರ್ತಾರೆ, ಅದೇ ರೀತಿಯಲ್ಲಿ ಒಂದು ಕಂಪನಿಗೆ ಡಾಕ್ಟರೇ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್, ನಮ್ಮ CAಗಳು ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ, ಡೆಫಿನೆಟ್ಲಿ ಅದು ಉತ್ಪ್ರೇಕ್ಷೆ ಅಲ್ಲ. ಸೊ ಹೇಗೆ ಹ್ಯೂಮನ್ ಬೀಯಿಂಗ್ಸ್ಗೆ ಡಾಕ್ಟರ್ ಇದ್ದಾರೆ, ಏನೇ ಕಾಯಿಲೆ ಬಂದರೂ ಅವರು ಸರಿ ಮಾಡ್ತಾರೆ, ಅದೇ ರೀತಿಯಲ್ಲಿ ಒಂದು ಕಂಪನಿಯ ಲೈಫ್ ಬ್ಲಡ್ ಫೈನಾನ್ಸ್, ದುಡ್ಡು, ಹಣಕಾಸು. ಯಾವುದೇ ಕಂಪನಿಗೆ ಏನೇ ಡೌಟ್ಗಳಿದ್ರು, ಫೈನಾನ್ಸಲ್ಲಿ ಎಲ್ಲೇ ಎರರ್ಗಳಾದರೂ ಆ ಎರರ್ಸ್ನ ಫಿಕ್ಸ್ ಮಾಡುವಂತಹ ಕಂಪನಿಯ ಡಾಕ್ಟರ್ಗಳೇ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್. ಕಾಮರ್ಸ್ ಕಮ್ಯುನಿಟಿ ಮಸ್ಟ್ ಬಿ ಪ್ರೌಡ್ ಆಫ್ ದಟ್. ನೆಕ್ಸ್ಟ್ ನೋಡೋದಾದ್ರೆ, ವೈ ಇಸ್ ಇಟ್ ಇಂಪಾರ್ಟೆಂಟ್? ನೆಕ್ಸ್ಟ್ ನಮಗೆ ಪ್ರಶ್ನೆ ಬರೋದೆ, ಸರ್ ನಾನು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಬೇಕಾದ್ರೆ ಮ್ಯಾಥ್ಸ್ ತಗೊಳ್ಳುವಂಥದ್ದು ಕಂಪಲ್ಸರಿನಾ? ಯಾವ ಸ್ಟೇಜಿಂದ ನಾನು CAಗೆ ಪ್ರಿಪೇರ್ ಆಗಬೇಕು ಸರ್? ಏನು ಕಾಂಬಿನೇಷನ್ ತಗೊಂಡ್ರೆ ನನಗೆ CA ಮಾಡಲಿಕ್ಕೆ ಸಹಾಯ ಆಗುತ್ತೆ? ಈ ಒಂದು ಡೌಟ್ ಎಲ್ಲ ಮಕ್ಕಳುಗಳ ತಲೆಯಲ್ಲೂ ಓಡ್ತಾ ಇರುತ್ತೆ. ಇದಕ್ಕೂ ಮೀರಿದಂಥ ಒಂದು ಬಿಗ್ಗೆಸ್ಟ್ ಡೌಟು, ಡೈಲಮಾ ಅಂದರೆ, ಸರ್ ನಾನು 10th ಸ್ಟ್ಯಾಂಡರ್ಡ್ ಆದಮೇಲೆ ಮ್ಯಾಥ್ಸೇ ಓದಬಾರ್ದು ಅಂದ್ಕೊಂಡಿದ್ದೆ ಸರ್, CA ಓದಬೇಕು ಅಂದರೆ ಮ್ಯಾಥ್ಸ್ ಕಂಪಲ್ಸರಿನಾ ಸರ್? ಓದಲೇಬೇಕಾ ಸರ್ PUCಯಲ್ಲಿ ಮ್ಯಾಥ್ಸು? ಈ ಕ್ವೆಶ್ಚನ್ಸ್ ಅಂತೂ ನನಗೆ ಪ್ರತಿ ವರ್ಷ ಬರ್ತಾ ಇರುತ್ತೆ. ನಾನು ಪ್ರತಿ ವರ್ಷ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೋಡಿ, ಇಸ್ ಇಟ್ ಇಂಪಾರ್ಟೆಂಟ್ ಟು ಟೇಕ್ ಮ್ಯಾಥ್ಸ್ ಆಸ್ ಅನ್ ಆಪ್ಷನಲ್ ಇನ್ ಕ್ಲಾಸ್ 11 and 12 ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC? ಯಾವುದೇ ವಿದ್ಯಾರ್ಥಿ ಫಸ್ಟ್ ಇಯರ್ PUC ಮತ್ತು ಸೆಕೆಂಡ್ ಇಯರ್ PUC ಪಾಸ್ ಮಾಡುವಂಥದ್ದು CA ಫೌಂಡೇಶನ್ ಕಟ್ಟಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಮ್ಯಾಥ್ಸಲ್ಲಿ ನಿಜವಾಗ್ಲೂ ಇನ್ಸೆಕ್ಯೂರಿಟಿ ಇದೆ, ನನಗೆ ಸ್ವಲ್ಪ ಮ್ಯಾಥಮ್ಯಾಟಿಕ್ಸ್ ಕಾಂಪ್ಲೆಕ್ಸ್ ಅನ್ನಿಸ್ತಾ ಇದೆ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕಿಪ್ ಮ್ಯಾಥ್ಸ್, SEBA, CEBA, CSBA ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಬಿಸ್ನೆಸ್ ಅಕೌಂಟ್ಸ್, ಕಂಪ್ಯೂಟರ್ಸ್ ಎಕನಾಮಿಕ್ಸ್ ಬಿಸ್ನೆಸ್ ಅಕೌಂಟ್ಸ್ ಅಥವಾ ಕಂಪ್ಯೂಟರ್ ಸ್ಟ್ಯಾಟಿಸ್ಟಿಕ್ಸ್ ಬಿಸ್ನೆಸ್ ಅಕೌಂಟ್ಸ್. ಇದಕ್ಕೂ ಮೀರಿದ್ದು ಹಿಸ್ಟ್ರಿ, ಇಕನಾಮಿಕ್ಸ್, ಬಿಸ್ನೆಸ್ ಅಕೌಂಟ್ಸ್ ಅನ್ನ ಕೂಡ ತಗೊಂಡು ನಾವು ಚಾರ್ಟರ್ಡ್ ಅಕೌಂಟೆನ್ಸಿಯನ್ನ ಪರ್ಸ್ಯೂ ಮಾಡಬಹುದು. ಹಾಗಾದ್ರೆ ಇಸ್ ಇಟ್ ಕಂಪಲ್ಸರಿ ಟು ಟೇಕ್ ಮ್ಯಾಥಮ್ಯಾಟಿಕ್ಸ್? ಡೆಫಿನೆಟ್ಲಿ ನಾಟ್. ನೀವು ಮ್ಯಾಥಮ್ಯಾಟಿಕ್ಸ್ ಅನ್ನ 11th 12th ಅಂದರೆ ನಮ್ಮ ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಓದದೆ ಇದ್ರೂ ಕೂಡ ಯು ಕ್ಯಾನ್ ಸ್ಟಿಲ್ ಗೋ ಹೆಡ್ ಆ್ಯಂಡ್ ಪರ್ಸ್ಯೂ CA ಫೌಂಡೇಶನ್ ಕೋರ್ಸ್. CA ಫೌಂಡೇಶನ್ ಕೋರ್ಸನ್ನು ಪಾಸ್ ಆದರೆ ಇಂಟರ್ ಫೈನಲ್ಗೆ ಹೋಗಿ ಆಡಿಟ್ರು ಕೂಡ ಆಗ್ಬೋದು. ಕೀಪ್ ದ್ಯಾಟ್ ಇನ್ ಮೈಂಡ್. ನೆಕ್ಸ್ಟ್ ನೋಡೋದಾದ್ರೆ, ವಾಟ್ ಡಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಡೂ? CA ಅನ್ನುವಂತಹ ವ್ಯಕ್ತಿ, ಆ ಹೆಸರು ಕೇಳ್ತಾ ಇದ್ರೇನೆ ಜಸ್ಟ್ ಗೂಸ್ ಬಂಪ್ಸ್ಗಳು ಬರ್ತಾ ಇವೆ. ದ್ಯಾಟ್ ಈಸ್ ದ ಪವರ್ ಆಫ್ CA.
ಒಂದು ಹೆಸರಿನ ಮುಂದೆ CA ಇದೆ ಅಂದ್ರೆ ಆ ಹೆಸರಿಗೆ ಇರುವಂತಹ ಕದರೇ ಬೇರೆ, ಆ ಹೆಸರಿಗೆ ಬರುವಂತಹ ವ್ಯಾಲ್ಯೂನೇ ಬೇರೆ. ಹೇಳ್ತಾರಲ್ಲ, ಡಾಕ್ಟರ್ ಬಾಲಾಜಿ ಕೃಷ್ಣನ್, CA ಬಾಲಾಜಿ ಕೃಷ್ಣನ್, IAS ಬಾಲಾಜಿ ಕೃಷ್ಣನ್, ಈ ತರ ಹೆಸರಿನ ಹಿಂದೆ ಒಂದು ಪ್ರಿಫಿಕ್ಸ್ ಬರುತ್ತಲ್ಲ. ಡಾಕ್ಟರ್ ಅಂದ್ರೆ PhD ಮಾಡಿರೋರು ಅಥವಾ MBBS ಮಾಡಿರೋರು, ಅದೇ ರೀತಿಯಲ್ಲಿ IAS ಸಿವಿಲ್ ಸರ್ವೆಂಟ್ಸ್ ಆದವ್ರಿಗೆ ಪ್ರಿಫಿಕ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ಸಿವಿಲ್ ಸರ್ವೆಂಟ್ಸ್, ಡಾಕ್ಟರ್ಸ್, ಪ್ರೊಫೆಸರ್ಸ್, ಈ ರೇಂಜ್ಗೆ ಬರುವಂಥದ್ದೇ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್. CA ಅನ್ನ ಪಾಸ್ ಆಗ್ತಾ ಇದ್ದಂಗೆ ಹೆಸರಿನ ಮುಂದೆ ಮತ್ತೊಂದು ಸಣ್ಣ ಅಕ್ಷರಗಳು, 2 ಅಕ್ಷರಗಳು ಬರುತ್ತವೆ, CA. ಎಸ್, ಚಾರ್ಟರ್ಡ್ ಅಕೌಂಟೆನ್ಸಿ. ಏನು ಈ ಚಾರ್ಟರ್ಡ್ ಅಕೌಂಟೆನ್ಸಿಯಲ್ಲಿ ನಾವು ಓದಬೇಕಾಗಿರುವಂಥದ್ದು ಮತ್ತು ಅವರು ಮಾಡಬೇಕಾಗಿರುವಂಥ ಕೆಲಸ ಏನು, ನಾವು ಏನು ಓದಬೇಕು ಅನ್ನುವಂಥದ್ದಕ್ಕೆ ನಿಧಾನಕ್ಕೆ ಬರೋಣ. ಮೊದಲಿಗೆ ಒಬ್ಬ CA ಏನೇನನ್ನ ಮಾಡ್ತಾನೆ? ಅಕೌಂಟಿಂಗ್. ಅದಷ್ಟೇ ಅಲ್ಲ, ಫೈನಾನ್ಸಸ್ ನೋಡ್ಕೊಳ್ಳೋದು, ಆಡಿಟಿಂಗ್ ಮಾಡೋದು, ಬ್ಯಾಲೆನ್ಸ್ ಶೀಟ್ಗೆ ಗ್ರೀನ್ ಸೈನ್ ಅಲ್ಲಿ ಪೆನ್ ಹಾಕಿ ಅಪ್ರೂವಲ್ ಮಾಡೋದೇ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್. ಅದು ಅಂಬಾನಿ ಆಗಿರ್ಬೋದು, ಅದಾನಿ ಆಗಿರ್ಬೋದು, ಬಿಲ್ ಗೇಟ್ಸ್ ಆಗಿರ್ಬೋದು, ಮಾರ್ಕ್ ಜಕರ್ಬರ್ಗ್ ಆಗಿರ್ಬೋದು. ಈ ಎಲ್ಲರ ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಆಗಬೇಕು ಅಂದ್ರೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳ ಗ್ರೀನ್ ಪೆನ್ನಿನ ಸಿಗ್ನೇಚರ್ ಆ ಬ್ಯಾಲೆನ್ಸ್ ಶೀಟ್ ಮೇಲೆ ಇರಬೇಕು. ದ್ಯಾಟ್ is the power of a chartered accountant. ನಾನು ಹೇಳ್ತಾನೆ ಇರ್ತೀನಿ, ಯಾಕೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಜೀವನದಲ್ಲಿ, ಯಾಕೆ ಆ CA ಕೋರ್ಸನ್ನು ಒಮ್ಮೆ ಪಾಸ್ ಮಾಡಿಬಿಡ್ಬೇಕು ಅಂದರೆ ಆ ಪವರ್ ಆಫ್ ದ ಗ್ರೀನ್ ಪೆನ್. ಅಂಬಾನಿ, ಅದಾನಿ ಅಂತಹ ವ್ಯಕ್ತಿಗಳ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿ, ಎಸ್ ದಿಸ್ ಇಸ್ ರೈಟ್ ಅಂತ ಗ್ರೀನ್ ಪೆನ್ನಲ್ಲಿ ಆ ಸೈನ್ ಬೀಳುತ್ತಲ್ಲ, ಆ ಸೈನ್ಗೆ ಇರೋದೆ ಆ ಕೋಟಿ 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 ವ್ಯಾಲ್ಯೂ. ಆ್ಯಂಡ್ ದ್ಯಾಟ್ is the power of a chartered accountant. So auditing, accounting, financial planning, tax filing, consulting, tax filing ಅಂತೂ ಪ್ರಾಯಶಃ it is at its ಪೀಕ್ ರೈಟ್ ನಾವು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ದೇಶದಲ್ಲಿ ಸಂಬಳಗಳು, ಜನಕ್ಕೆ ಒಳ್ಳೆ ಸಂಬಳಗಳು ಸಿಗ್ತಾ ಬರ್ತಾ ಇದೆ. ಜನಕ್ಕೆ ಒಳ್ಳೆ ಸಂಬಳಗಳು ಸಿಕ್ಕಿದಂತೆಲ್ಲ ಟ್ಯಾಕ್ಸ್ ಬೇಸ್ ದೇಶದಲ್ಲಿ ಜಾಸ್ತಿ ಆದಂತೆಲ್ಲ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳ ಕೆಲಸ ಜಾಸ್ತಿ ಆಗುತ್ತೆ. ಒನ್ ಆ್ಯಂಡ್ ಓನ್ಲಿ ಕೋರ್ಸ್ ವೇರ್ ರೆಸಿಷನರಿ ಬೇಸಿಸ್ ಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ಈ ವರ್ಷ ಎಷ್ಟು ಬೇಕು ಅಥವಾ ಎಷ್ಟು ಬೇಡ ಅಂತ ಡಿಸೈಡ್ ಮಾಡುವಂತಹದ್ದಿದ್ರೆ ಅದೇ the one and only course in the country where ನಮ್ಮ ದೇಶದ ಎಕನಾಮಿಕ್ ಕಂಡೀಷನ್ಸಿನ ಆಧಾರದ ಮೇಲೆ ಈ ಕೋರ್ಸಿನ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿ, ಈ ವರ್ಷ ದೇಶಕ್ಕೆ ಇಷ್ಟು ಚಾರ್ಟರ್ಡ್ ಅಕೌಂಟೆಂಟ್ಸ್ ಬೇಕು, ಈ ವರ್ಷ ದೇಶದಲ್ಲಿ ಇಷ್ಟು ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗ್ತಾ ಇದೆ, ರಿಸಲ್ಟ್ಸ್ ಜಾಸ್ತಿ ಮಾಡೋಣ ಅನ್ನುವಂಥ ಡಿಸೈಡ್ ಮಾಡೋದಿದ್ರೆ ಒಂದೇ ಒಂದು ಕೋರ್ಸೇ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್. ಆ್ಯಂಡ್ ದ್ಯಾಟ್ is why CA is special. ಹೌದು ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೋಡೋದಾದ್ರೆ ಶುಡ್ ಐ ಸ್ಟಾರ್ಟ್? ಎಲ್ಲ ವಿದ್ಯಾರ್ಥಿಗಳಿಗೂ ಇದೊಂದು ತಲೆಯಲ್ಲಿದೆ. ಶುಡ್ ಐ ಸ್ಟಾರ್ಟ್ CA ಫ್ರಮ್ ಕ್ಲಾಸ್ 11th ಅಥವಾ ಕ್ಲಾಸ್ 12th ಅಥವಾ ಆಫ್ಟರ್ ಗ್ರ್ಯಾಜುಯೇಷನ್, ಇಲ್ಲ ಆಫ್ಟರ್ ಪೋಸ್ಟ್ ಗ್ರ್ಯಾಜುಯೇಷನ್? ಈ ಒಂದು ಸವಾಲುಗಳು, ಈ ಒಂದು ಕ್ವೆಶ್ಚನ್ಗಳು ಓಡ್ತಾನೆ ಇರುತ್ತೆ ತಲೆಯಲ್ಲಿ. ನಾನು ಯಾವಾಗ CA ಶುರು ಮಾಡಬೇಕು? ಇವಾಗ IIT JEE ಕ್ಲಿಯರ್ ಕಟ್ ಇದೆ. 10th ಸ್ಟ್ಯಾಂಡರ್ಡ್ ಆಯ್ತಾ, ಸೈನ್ಸ್ಗೆ ಎನ್ರೋಲ್ ಮಾಡ್ಕೋತಾರೆ, ಪ್ರಿಪ್ರೇಷನ್ ಶುರು ಮಾಡಿಬಿಡ್ತಾರೆ. ನೀಟ್, ಓಕೆ 10th ಸ್ಟ್ಯಾಂಡರ್ಡ್ ಮುಗೀತಾ, PUCಗೆ ಎನ್ರೋಲ್ ಮಾಡ್ಕೋ, ನೀಟು, KCET ಅದೇ ಥರ. ಆದರೆ ನಮ್ಮ CAಗೆ ಇದ್ರ ಬಗ್ಗೆ ಮಾತಾಡೋರೇ ಇಲ್ಲ, ಇದ್ರ ಬಗ್ಗೆ ಕರೆಕ್ಟಾಗಿ ಗೈಡ್ ಮಾಡೋರೇ ಇಲ್ಲ. ಯಾವುದೇ ಒಬ್ಬ ವಿದ್ಯಾರ್ಥಿ ಕಾಮರ್ಸ್ ಅನ್ನ ತಗೊಳ್ಳಕ್ಕೆ ಇಷ್ಟಪಡುವಂತವನು CAಯನ್ನೇ ಮುಖ್ಯ ಗುರಿಯಾಗಿ ಕಾಮರ್ಸ್ ಅನ್ನ ತಗೊಳ್ಳುವಂಥದ್ದು. ಅದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಓಪನ್ ಸೀಕ್ರೆಟ್. ಅವ್ರು ಅದನ್ನ ಕ್ಲಿಯರ್ ಮಾಡ್ತಾರೋ ಬಿಡ್ತಾರೋ ದಟ್ ಇಸ್ ಸೆಕೆಂಡ್ರಿ. ಎಲ್ಲ ವಿದ್ಯಾರ್ಥಿಗಳು ಮೊದಲಿಗೆ ತಗೊಳ್ಳುವಂಥದ್ದೇ CAಯನ್ನ ಮುಖ್ಯ ಗುರಿಯಾಗಿಟ್ಕೊಂಡು. ಸೊ ಯಾವುದೇ ವಿದ್ಯಾರ್ಥಿ ಕೂಡ CAಯನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡಿದ್ದಾನೆ ಅಂದರೆ SSLC ಆಗಿದ ತಕ್ಷಣ ನೀವು ಪ್ರಾವಿಷನಲ್ ರಿಜಿಸ್ಟ್ರೇಷನ್ ಅನ್ನ ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇವರ ಒಟ್ಟಿಗೆ ನಾವು ರಿಜಿಸ್ಟ್ರೇಷನ್ ಅನ್ನ ಪ್ರಾವಿಷನಲ್ ಆಗಿ ಮಾಡಿಸ್ಕೊಳ್ಬೋದು. ಪ್ರಾವಿಷನಲ್ ರಿಜಿಸ್ಟ್ರೇಷನ್ ಆದಮೇಲೆ ICAI ನಮಗೆ ಬುಕ್ಸ್ಗಳನ್ನು ಕಳಿಸ್ತಾರೆ. ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUCಯ ಒಂದು ಚೂರು ಎಕ್ಸ್ಟೆಂಡೆಡ್ ಸಿಲೆಬಸ್ಸೇ ನಮ್ಮ CA ಫೌಂಡೇಶನ್ ಆಗಿರುತ್ತೆ.
ನಮ್ಮ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಕ್ಲಿಯರ್ ಆದ ನಂತರ ಮೇ ಬ್ಯಾಚಲ್ಲಿ ಅಂದರೆ ನಮ್ಮ ಸೆಕೆಂಡ್ ಇಯರ್ ಪಿ ಯು ಸಿಯ ರಿಸಲ್ಟ್ ಏಪ್ರಿಲ್ಗೆ ಸಾಮಾನ್ಯವಾಗಿ ಬಂದುಬಿಡುತ್ತೆ. ಏಪ್ರಿಲ್ ನೆಕ್ಸ್ಟ್ ಮಂತ್ ಮೇಗೆ ನಾವು ಎಕ್ಸಾಮಿನೇಷನ್ ಅನ್ನು ತಗೊಳ್ಬೋದು, ಪ್ರೊವೈಡೆಡ್ ನಾವು ನಮ್ಮ ಫಸ್ಟ್ ಇಯರ್ ಪಿ ಯು ಸಿಯಿಂದಲೇ ಸಿ ಎ ಫೌಂಡೇಶನ್ಗೆ ರಿಜಿಸ್ಟ್ರೇಷನ್ ಆಗಿ ಯಾವುದಾದ್ರೂ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿದ್ರೆ. ಇಲ್ಲ ಸರ್, ನನಗೆ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಸಖತ್ ಪ್ರೆಷರ್ ಅನ್ಸುತ್ತೆ, ನಾನು ಪ್ಯಾರಲಲ್ ಆಗಿ ಜಾಯಿಂಟ್ ಆಗಿ ರೆಡಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಆಫ್ಟರ್ ಯೋರ್ ಸೆಕೆಂಡ್ ಇಯರ್ ಪಿ ಯು ಸಿ ಪ್ರಾವಿಷನಲ್ ರಿಜಿಸ್ಟ್ರೇಷನ್ SSLC ಆದ ತಕ್ಷಣ ಮಾಡಬಹುದು. ಸೊ ನೋ ಪ್ರಾಬ್ಲಮ್, ರಿಜಿಸ್ಟ್ರೇಷನ್ ಆಗಿರುತ್ತೆ. ಬಟ್ ಯು ಟೇಕ್ ದ ಎಕ್ಸಾಮಿನೇಷನ್ ಆಫ್ಟರ್ ಸೆಕೆಂಡ್ ಇಯರ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಆ್ಯಂಡ್ ರಿಸಲ್ಟ್ಸ್. ಸೊ ಆ ಫೈನಲ್ ಎಕ್ಸಾಮ್ ರಿಸಲ್ಟ್ಸ್ ಆದಮೇಲೆ ಒಂದು 6 ತಿಂಗಳು ಗ್ಯಾಪ್ ತಗೊಂಡು ವರ್ಷದಲ್ಲಿ 3 ಅಟೆಂಪ್ಟಲ್ಲಿ ಸಿ ಎ ಫೌಂಡೇಶನ್ ಬರುತ್ತೆ. ಸಾಮಾನ್ಯವಾಗಿ ಜನವರಿ, ಮೇ ಮತ್ತು ಸೆಪ್ಟೆಂಬರ್. ಸೊ ನೀವು ಸೆಕೆಂಡ್ ಇಯರ್ ಪಿ ಯು ಸಿಯನ್ನು ಏಪ್ರಿಲ್ನಲ್ಲಿ ಪಾಸ್ ಮಾಡಿರ್ತೀರಾ. ಮೇ, ಜೂನ್, ಜುಲೈ, ಆಗಸ್ಟ್ ನಿಮ್ಮ ಪ್ರಿಪ್ರೇಷನ್ಗೆ ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿಬಿಡಿ. ಸೆಪ್ಟೆಂಬರ್ ಬ್ಯಾಚ್ನಲ್ಲಿ ಸಿ ಎ ಫೌಂಡೇಶನ್ ತಗೊಳ್ಳಿ, ಸೆಪ್ಟೆಂಬರ್ ಬ್ಯಾಚ್ಗೆ ಸಿ ಎ ಫೌಂಡೇಶನನ್ನು ಕ್ಲಿಯರ್ ಮಾಡಿ. ನೆಕ್ಸ್ಟ್ ಮಾತಾಡೋದಾದ್ರೆ, ಹೂ ಕ್ಯಾನ್ ಬಿ ಅ ಸಿ ಎ? ಯಾರೆಲ್ಲ ಚಾರ್ಟರ್ಡ್ ಅಕೌಂಟೆನ್ಸಿಯನ್ನು ಮಾಡ್ಬೋದು? ನಾನು ಹೇಳ್ತೇನೆ, ಜಗತ್ತಿನ ಎಲ್ಲರೂ ಚಾರ್ಟರ್ಡ್ ಅಕೌಂಟೆನ್ಸಿಯನ್ನು ಮಾಡಬೇಕು, ಎಲ್ಲರೂ ನಂಬರ್ಗಳನ್ನು ಪ್ರೀತಿಸಬೇಕು ಅಂತ. ಹೌಎವರ್, ಲೆಟ್ಸ್ ಕಮ್ ಬ್ಯಾಕ್ ಟು ರಿಯಾಲಿಟಿ. ಇಫ್ ಯು ಲವ್ ಲಾಜಿಕ್ ಆ್ಯಂಡ್ ಕಾನ್ಸೆಪ್ಟ್ಸ್, ಎಲ್ಲದರಲ್ಲೂ ಲಾಜಿಕ್ ಹುಡ್ಕೋದು, ಯಾಕಿಲ್ಲಿ 1 ಪೈಸಾ ಜಾಸ್ತಿ ಆಯಿತು, ಇವನು ಏನೋ 10 ರೂಪಾಯಿ ಜೆರಾಕ್ಸ್ ಬಿಲ್ಲನ್ನು 100 ರೂಪಾಯಿ ಹಾಕ್ಸಿದಾನಲ್ಲ, ಕಾಡು ಬೀಸ್ನಳ್ಳಿಯಿಂದ ಮತ್ತಿಕೆರೆ ಡಾಲರ್ಸ್ ಕಾಲೋನಿ 30 ಕಿಲೋಮೀಟ್ರು, ಇವನು 50 ಕಿಲೋಮೀಟ್ರಿಗೆ ಬಿಲ್ ಹಾಕ್ಸಿದಾನಲ್ಲ. ಸೊ ಈ ರೀತಿ ಲಾಜಿಕ್ಕನ್ನು, ಕಾನ್ಸೆಪ್ಟ್ಗಳನ್ನು ಎಲ್ಲದರಲ್ಲೂ ಹುಡುಕುವಂಥ ವ್ಯಕ್ತಿಗಳಿಗೆ ಸಿ ಎ ಆಗಲಿಕ್ಕೆ ಮೊದಲ ಆದ್ಯತೆ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ, ಇಫ್ ಯು ಆರ್ ಗುಡ್ ಆಟ್ ನಂಬರ್ಸ್, ನಾನು ಯಾವಾಗಲೂ ಹೇಳ್ತೀನಿ, ಅ ಚಾರ್ಟರ್ಡ್ ಅಕೌಂಟೆಂಟ್ ಮಸ್ಟ್ ಬಿ ಅ ನಂಬರ್ ಕ್ರಂಚರ್. ನೀವು ಯಾವುದೇ ನಂಬರ್ಗಳನ್ನು ತಗೊಳ್ಳಿ, ಆ ನಂಬರ್ಸನ್ನು ಪಟಾಪಟ್ ಅಂತ ನಿಮ್ಮ ಬಾಯಲ್ಲಿ ಬರಬೇಕು. ಎಬಿಟಾ ಎಷ್ಟಿದೆ, ಈ ಕಂಪ್ನಿ ಎಬಿಟ್ ಎಷ್ಟಿದೆ, ರಿಟರ್ನ್ಸ್ ಎಷ್ಟಿದೆ, ROI ಏನು, ಇದು ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೆ, ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಏನಿದೆ, ಇಮ್ಮಿಡಿಯೇಟ್ ಆಗಿ ಆ ನಂಬರ್ಸ್ ನಿಮ್ಮ ತಲೆಯಲ್ಲಿ ರಿಫ್ಲೆಕ್ಟ್ ಆಗಬೇಕು. ಇಲ್ಲಿ ಯಾವ ಕಾಂಪ್ಲಿಕೇಟೆಡ್ ಕ್ಯಾಲ್ಕ್ಯುಲೇಸು, ಟ್ರಿಗ್ನಾಮೆಟ್ರಿ, ಡಿಫ್ರೆನ್ಸಿಯೇಷನ್ನು, ಅದು ಇದು ಏನೂ ಇಲ್ಲ. ಬೇಸಿಕ್ ಮ್ಯಾಥಮ್ಯಾಟಿಕ್ಸ್, ಎಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ, ಎಲ್ಲಿ ಲಾಸ್ ಆಗುತ್ತೆ, ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು, ದ್ಯಾಟ್ ಬೇಸಿಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ನಾಲೆಡ್ಜ್ ಇದ್ದರೆ ದ್ಯಾಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಟು ಅವರ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಎಸ್, if you want to be an expert in finance, if you want a highly respected career, finance is the life blood of business ಅನ್ನುವಂಥದ್ದೇ ನಾವೆಲ್ಲ ಕಾಮರ್ಸ್ ಟೀಚರ್ಸ್ಗಳು, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂತಹ ಮೊದಲನೆಯ ಒಂದು ಪಾಠ. ಯಾವುದೇ ಒಂದು ಬಿಸ್ನೆಸ್ಗೆ ಫೈನಾನ್ಸ್ ಇಸ್ ದ ಲೈಫ್ ಬ್ಲಡ್. ಆ ತರಹದ ಒಂದು ಫೈನಾನ್ಸನ್ನು ನೋಡ್ಕೊಳ್ಳುವಂತಹ ವ್ಯಕ್ತಿಯೇ ಚಾರ್ಟರ್ಡ್ ಅಕೌಂಟೆಂಟ್. That is why it is such a respected career and a respected post. ಎಂಥ ದೊಡ್ಡ ವ್ಯಕ್ತಿಗಳು ಚಾರ್ಟರ್ಡ್ ಅಕೌಂಟೆಂಟ್ ಮುಂದೆ ನಿಲ್ಲಲೇಬೇಕು. ಯಾಕೆಂದರೆ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲದಂತಹ ದುಡ್ಡಿನ ಸತ್ಯಗಳೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಗೆ ಗೊತ್ತಿರುತ್ತೆ. ಅಲ್ಟಿಮೇಟ್ಲಿ ಟ್ಯಾಕ್ಸ್ ಫೈಲ್ ಮಾಡೋಕೆ ಅವನ ಹತ್ರನೇ ಬರಬೇಕಲ್ಲ. ದ್ಯಾಟ್ is the respect a chartered accountant commands. ನೆಕ್ಸ್ಟ್ ನೋಡೋದಾದ್ರೆ, ದ ಕೋರ್ಸ್ ಸ್ಟ್ರಕ್ಚರ್. ಏನು ಈ ಚಾರ್ಟರ್ಡ್ ಅಕೌಂಟೆನ್ಸಿಯ ಕೋರ್ಸ್ ಸ್ಟ್ರಕ್ಚರು? ನಮ್ಮ ಸಿ ಎ ಕೋರ್ಸು ನಾನು ಇವಾಗಲೇ ನಿಮಗೆ ಹೇಳಿದ ಹಾಗೆ 3 ಭಾಗವಾಗಿ ಡಿವೈಡ್ ಆಗಿರುತ್ತೆ. ಸಿ ಎ ಫೌಂಡೇಶನ್, ಸಿ ಎ ಇಂಟರ್ಮೀಡಿಯೇಟ್, ಸಿ ಎ ಫೈನಲ್. ನಾವು ಸಿ ಎ ಫೌಂಡೇಶನನ್ನು ಮುಂಚಿನ ಕಾಲದಲ್ಲೆಲ್ಲ CPT, ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕರಿತಾ ಇದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ಕಳೆದ 5-6 ವರ್ಷಗಳಿಂದ ಸಿ ಎ ಫೌಂಡೇಶನ್ ಅಂತ ಅದನ್ನು ಕರಿತಾ ಇದ್ದೇವೆ. ನಮ್ಮ ಸಿ ಎ ಫೌಂಡೇಶನ್ ಆದ ನಂತರ ಅದನ್ನು ನೀವು
50% ಅಷ್ಟು ಮಾರ್ಕ್ಸ್ ಅನ್ನ ತಗೊಂಡು ಕ್ಲಿಯರ್ ಮಾಡಿದ ನಂತರ CA ಇಂಟರ್ಮೀಡಿಯೇಟ್ ಬರುತ್ತೆ. ಮುಂಚೆ ಇದನ್ನ IPCC ಅಂತ ತುಂಬಾ ಪ್ರೀತಿಯಿಂದ ಜನ ಕರೆಯೋರು, ಇತ್ತೀಚಿನ ದಿನಗಳಲ್ಲಿ ಅದನ್ನ CA ಇಂಟರ್ಮೀಡಿಯೇಟ್ ಅಂತ ಕರಿತೇವೆ. ಸೊ CA ಇಂಟರ್ಮೀಡಿಯೇಟ್ ಅನ್ನ ಗ್ರೂಪ್ 1 ಮತ್ತು ಗ್ರೂಪ್ 2 ಪಾಸ್ ಮಾಡಿಕೊಂಡು ಆರ್ಟಿಕಲ್ಶಿಪ್ಗೆ ಎನ್ರೋಲ್ ಆಗಬೇಕಾಗತ್ತೆ. ಆರ್ಟಿಕಲ್ಶಿಪ್ಗೆ ಎನ್ರೋಲ್ ಆದ ನಂತರ ಲಾಸ್ಟ್ ದಿನಗಳಲ್ಲಿ ಆರ್ಟಿಕಲ್ಶಿಪ್ ಇನ್ನೇನು 6 ತಿಂಗಳಿದೆ ಅಥವಾ ಆರ್ಟಿಕಲ್ಶಿಪ್ಪಿನ 2 ವರ್ಷ ಕಂಪ್ಲೀಟ್ ಆದ ನಂತರ CA ಫೈನಲ್ ಮತ್ತೊಮ್ಮೆ 2 ಗ್ರೂಪ್ ಬರುತ್ತೆ, ಅದನ್ನ ಬರೆದು CA ಅನ್ನ ನಾವು ಕ್ಲಿಯರ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಹೆಚ್ಚಿನ ಡೀಟೇಲ್ಸ್ ಎಲಿಜಿಬಿಲಿಟಿ ಏನು CAಗೆ? ವೆರಿ ಸಿಂಪಲ್. ಯಾವುದೇ ಒಬ್ಬ ಸ್ಟೂಡೆಂಟ್ ಅವನು ಕಾಮರ್ಸ್ ಆಗಿರಲಿ, ಹ್ಯುಮ್ಯಾನಿಟೀಸ್ ಅಂದರೆ ಆರ್ಟ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಎಲ್ಲ ವಿದ್ಯಾರ್ಥಿಗಳು ಕೂಡ ಚಾರ್ಟೆಡ್ ಅಕೌಂಟೆನ್ಸಿ ಎಕ್ಸಾಮಿನೇಷನ್ ಅನ್ನ ತಗೊಳ್ಬೋದು. ಆದರೆ ಚಾರ್ಟೆಡ್ ಅಕೌಂಟೆನ್ಸಿ ಎಕ್ಸಾಮಿನೇಷನ್ಗೆ ಮುಖ್ಯವಾಗಿ ಬೇಕಾಗಿರುವಂಥ 2 ಸಬ್ಜೆಕ್ಟೇ ಅಕೌಂಟಿಂಗ್ ಮತ್ತು ಇಕನಾಮಿಕ್ಸ್. ಸೊ ಮೊದಲಿಗೆ ನಾವು ICAI ಒಟ್ಟಿಗೆ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾಗೆ ಅವರೊಟ್ಟಿಗೆ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ನಾಮಿನಲ್ ಫೀಸ್ ಅನ್ನ ಅವರು ಇಟ್ಟಿರ್ತಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ಮೇಲೆ ನಾವು ನಮ್ಮ ಎಕ್ಸಾಮ್ಗಳನ್ನ ಕೊಡ್ತಾ ಬರಬಹುದು. ಒಂದು ವರ್ಷದಲ್ಲಿ ಜನವರಿ, ಮೇ, ಸೆಪ್ಟೆಂಬರ್ 3 ಬ್ಯಾಚ್ಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ನಿಮಗೆ ಆ 3 ಬ್ಯಾಚ್ಗಳಲ್ಲಿ ಯಾವ ಬ್ಯಾಚು ಕನ್ವೀನಿಯಂಟ್ ಅನ್ಸುತ್ತೆ, ನಿಮ್ಮ ಪ್ರಿಪರೇಷನ್ಗೆ ಅಲೈನ್ ಆಗತ್ತೆ, ಆ ಬ್ಯಾಚ್ನಲ್ಲಿ ಎಕ್ಸಾಮಿನೇಷನ್ ಅನ್ನ ತೆಗೆದುಕೊಳ್ಬೋದು. ಆ ಬ್ಯಾಚ್ನಲ್ಲಿ ಎಕ್ಸಾಮಿನೇಷನ್ ಅನ್ನ ಬರೆದು ಪಾಸ್ ಮಾಡ್ಬೋದು. ಅದಾದ್ಮೇಲೆ ಲ್ಯಾಟ್ರಲ್ ಎಂಟ್ರಿ ಅಂತ ಕೂಡ ಒಂದು ಆಪ್ಷನ್ ಇದೆ. ಆಫ್ಟರ್ ಗ್ರಾಜುಯೇಷನ್ BCom, BBA ಅಥವಾ MCom, MBA ಯಾವುದೇ ಆಗಿರ್ಬೋದು. ಈ ಗ್ರಾಜುಯೇಷನ್ ಆದ ಮೇಲೆ ನೀವು CA ಇಂಟರಿಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಏನು ಆ ಕ್ಯಾಚು? ಸಾಮಾನ್ಯವಾಗಿ ನಾವು BCom ಅಥವಾ BBA, MCom ಅಥವಾ MBA ಮಾಡಿದ ಮೇಲೆ CA ಇಂಟರ್ಗೆ ಹೋದ್ರೆ ಅಷ್ಟರೊಳಗೆ ನಿಮಗೆ ಆಲ್ಮೋಸ್ಟ್ 21-22 ಇಯರ್ಸ್ ಆಗಿರುತ್ತೆ. ಮೆಜಾರಿಟಿ ನಿಮ್ಮ ಜೊತೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಯಾರು ಅವರ ಪ್ರಿಪರೇಷನ್ ಅನ್ನ 18 ವರ್ಷಕ್ಕೆ ಶುರು ಮಾಡಿರ್ತಾರೆ, ದೇ ವುಡ್ ಆಲ್ರೆಡಿ ಬಿ ಇನ್ CA ಫೈನಲ್. ನೀವು ಅವರಿಗೆ ಹಿಂದೆ ಬೀಳ್ತೀರಾ. 1 ಪಾಯಿಂಟು. 2ನೆಯ ಪಾಯಿಂಟು, BCom, BBA, MCom, MBA ಸಿಲೆಬಸ್ಗೆ ನೀವು ಅಡ್ಜಸ್ಟ್ ಆಗೋಗಿರ್ತೀರಾ. CA ಲೆವೆಲಿನ ಸ್ಟ್ಯಾಂಡರ್ಡ್ ಸಿಲೆಬಸ್ಸಿಗೆ BCom, BBA ಇಂದ ವಾಪಸ್ ತಿರುಗಿಕೊಂಡು ಬರುವಂಥದ್ದು ಬಹಳ ಕಷ್ಟವಾಗುತ್ತೆ. ಥಿಂಕ್ 100 times ಬಿಫೋರ್ ಯು ಟೇಕ್ ದ ಲ್ಯಾಟರಲ್ ಎಂಟ್ರಿ ಆಪ್ಷನ್. ಸೊ ಯಾಕೆ CA ಫೌಂಡೇಶನ್ ಇಂದಾನೇ ಬರಬೇಕು ಅಂದ್ರೆ ದಿಸ್ ಇಸ್ ದ ರೀಸನ್. ನೀವು 17-18 ವರ್ಷಕ್ಕೆ ಯಂಗ್ ಮೈಂಡ್ ಇರುತ್ತೆ, ನಾನು ಅಚೀವ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ, ಹುಮ್ಮಸ್ಸು ಇರುತ್ತೆ. ನೀವು ಯಾವುದೇ ಸಿಲೆಬಸ್ ಕೊಟ್ಟರು ಒಳ್ಳೆ ನೀರು ಕುಡ್ದಂಗೆ ಅದನ್ನು ಕಲ್ತ್ಬಿಡ್ತೀರಾ, ಪರ್ಫಾರ್ಮ್ ಮಾಡ್ತೀರಾ. ದ್ಯಾಟ್ ಮೇ ನಾಟ್ ಬಿ ದ ಕೇಸ್ ಒನ್ಸ್ ಯು ಕಂಪ್ಲೀಟ್ ಗ್ರಾಜುಯೇಷನ್ ಆರ್ ಪೋಸ್ಟ್ ಗ್ರಾಜುಯೇಷನ್. ಇದನ್ನು ನಾನು ಕಳೆದ 10 ವರ್ಷದ ಸರ್ವಿಸಲ್ಲಿ ಇನ್ನೂ 30 ವರ್ಷ ಇದೆ, ಹಲವಾರು ವಿದ್ಯಾರ್ಥಿಗಳು ಎಡುವಂಥದ್ದನ್ನು ನೋಡಿದ್ದೇನೆ. ದಯವಿಟ್ಟು ಆ ಮಿಸ್ಟೇಕನ್ನು ನೀವು ಮಾಡಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡೋದಾದ್ರೆ CA ಫೌಂಡೇಶನ್ ಅಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಬಹಳ ಸುಲಭ. ಅಕೌಂಟಿಂಗ್, ಇಕನಾಮಿಕ್ಸ್, ಬಿಸ್ನೆಸ್ ಲಾ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಅಕೌಂಟಿಂಗ್ ಮತ್ತು ಬಿಸ್ನೆಸ್ ಲಾ, ನನ್ನ ಅಕೌಂಟಿಂಗ್ ಮತ್ತು ಬಿಸ್ನೆಸ್ ಲಾ ಡಿಸ್ಕ್ರಿಪ್ಟಿವ್ ಸಬ್ಜೆಕ್ಟ್ ಆಗಿರುತ್ತೆ. ನನ್ನ ಎಕನಾಮಿಕ್ಸ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಆಗಿರುತ್ತೆ. ಸೊ ಮುಂಚೆ ಎಲ್ಲ ಅಕೌಂಟಿಂಗ್ ಕೂಡ ಮಲ್ಟಿಪಲ್ ಚಾಯ್ಸ್ ಆಗಿತ್ತು, ಆದರೆ ಅಕೌಂಟಿಂಗ್ ಅಲ್ಲಿ ಮಕ್ಕಳಿಗೆ ಒಂದು ಸ್ಟ್ರಾಂಗ್ ಬೇಸ್ ಕೊಡಬೇಕು ಅಂತ ಅಕೌಂಟಿಂಗ್ ಅನ್ನ ಕೂಡ ಡಿಸ್ಕ್ರಿಪ್ಟಿವ್ ಮಾಡಿದ್ರು. ಸೊ ಅಕೌಂಟಿಂಗ್, ಬಿಸ್ನೆಸ್ ಲಾ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಪೇಪರ್, 200 ಮಾರ್ಕ್ಸ್ ಆಯಿತು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎಕನಾಮಿಕ್ಸ್ 100 ಮಾರ್ಕ್ಸ್ MCQ ಪೇಪರ್. ಸೊ ಇಲ್ಲಿ ಕೂಡ 200 ಮಾರ್ಕ್ಸ್ ಆಯಿತು. ನಮ್ಮ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನಲ್ಲಿ ಲಾಜಿಕಲ್ ರೀಸನಿಂಗ್, ಮ್ಯಾಥಮ್ಯಾಟಿಕ್ಸ್, ಏನು PUCಯ ಬೇಸಿಕ್ ಮ್ಯಾಥ್ಸ್ ಇರುತ್ತೆ ಅದರದ್ದೇ ಎಕ್ಸ್ಟೆಂಡೆಡ್ ವರ್ಷನ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್, ಈ 3 ಸಬ್ಜೆಕ್ಟ್ಗಳು ಇರುತ್ತವೆ. ಮತ್ತೊಂದು ಕ್ಯಾಚ್ ಏನಂದ್ರೆ ನಮ್ಮ MCQ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದ್ರೆ 4 ತಪ್ಪು ಉತ್ತರಗಳನ್ನ ಹಾಕಿದ್ರೆ 1 ಸರಿ ಉತ್ತರ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ 25%
0.25 ಅಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ನಮ್ಮ ಪೇಪರ್ಗಳಲ್ಲಿ ಅಕೌಂಟಿಂಗ್, ಎಕನಾಮಿಕ್ಸ್, ಬಿಸ್ನೆಸ್ ಲಾ ಮತ್ತು ಕ್ವಾಂಟ್ ಈ 4 ಸಬ್ಜೆಕ್ಟ್ಗಳಲ್ಲಿ ಮಿನಿಮಮ್ 40 ಮಾರ್ಕ್ ಅನ್ನ ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಓವರ್ ಆಲ್ ಆಗಿ 50% ಅನ್ನ ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಅಲ್ಲಿಗೆ ನಾವು ಏನರ್ಥ ಮಾಡ್ಕೊಳ್ಬೇಕು, ಈ 4 ಸಬ್ಜೆಕ್ಟ್ ಅಲ್ಲಿ ನಮ್ಮ ಏಮ್ 50 ಇರಬೇಕು. ಅವಾಗ ಅಷ್ಟೇನೆ ನಾವು 400ಗೆ ಪಾಸಿಂಗ್ ಮಾರ್ಕ್ಸ್ 50%, 200 ತೆಗಿಲಿಕ್ಕೆ ಸಾಧ್ಯ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ನೆಕ್ಸ್ಟ್ ನೋಡೋದಾದ್ರೆ ದ ಬಿಗ್ ನ್ಯೂಸ್. ಇಷ್ಟೊತ್ತು ನಾನು ಇಷ್ಟೊಂದು ಭಾಷಣವನ್ನ ಕೊಟ್ಟೆ. ದ ಬಿಗ್ ನ್ಯೂಸ್ ಇಸ್ ಹಿಯರ್. ಎಸ್ ಮಕ್ಕಳೇ, ಕಾಮರ್ಸ್ ವಿದ್ಯಾರ್ಥಿಗಳೇ, ನಮ್ಮ ಪರೀಕ್ಷೆ ನಿಮ್ಮೆಲ್ಲರಿಗೋಸ್ಕರ ಇಷ್ಟೊಂದು ದಿನದಿಂದ ಸಾವಿರಾರು ಮೆಸೇಜ್ಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ PUC@ಪರೀಕ್ಷೆ ಕಾಮರ್ಸ್ ಅಲ್ಲಿ ನೀವೆಲ್ಲರೂ ಹರಿಸಿದ್ದೀರಾ. ಸರ್ CA ಮಾಡಿ, ಸರ್ CA ಮಾಡಿ, CA ಮಾಡಿ, ಪರೀಕ್ಷೆ ಮೇಲೆ ನಮಗಷ್ಟು ಭರವಸೆ ಇದೆ ಅಂತ ನೀವಿಷ್ಟೊಂದು ನಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ ಮೇಲೆ ಅದನ್ನ ಆಲಿಸದೇ ಇರಕ್ಕೆ ಹೇಗೆ ಸಾಧ್ಯ? ಹಿಯರ್ ವಿ ಕಮ್ ವಿತ್ ಅ ಮ್ಯಾಸಿವ್ ನ್ಯೂಸ್. ಎಸ್ ಎನಿ ಗೆಸ್ಸಸ್? ಆಲ್ರೆಡಿ ನಾನು ಎಷ್ಟೊಂದು ಹೇಳ್ಬಿಟ್ಟಿದ್ದೀನಿ, ಖಂಡಿತ ನೀವು ಗೆಸ್ ಮಾಡಿದ್ದೀರಾ ಅಂತ ನನಗೆ ಆಲ್ರೆಡಿ ಗೊತ್ತಾಗೋಗಿದೆ. ಕಾಮೆಂಟ್ ಬಾಕ್ಸಲ್ಲಿ ಏನು ಗೆಸ್ ಮಾಡಿದ್ದೀರಾ ಅಂತ ತಿಳಿಸಿ. ಕೋರ್ಸ್ ಡ್ಯೂರೇಷನ್ ಏನಾಗಿರುತ್ತೆ, ಸಾಮಾನ್ಯವಾಗಿ ಸೆಕೆಂಡ್ PUC ಫೈನಲ್ ಎಕ್ಸಾಮಿನೇಷನ್ ಆದಮೇಲೆ ಮೇ ಅಟೆಂಪ್ಟಲ್ಲಿ, ಸೆಪ್ಟೆಂಬರ್ ಇಲ್ಲ ಮ್ಯಾಕ್ಸಿಮಮ್ ಜಾನ್ವರಿ ಅಟೆಂಪ್ಟಲ್ಲಿ CA ಫೌಂಡೇಶನನ್ನು ಮುಗಿಸ್ಕೊಳ್ಬೇಕು. CA ಫೌಂಡೇಶನಿಂದ CA ಇಂಟರ್ಗೆ ಬರ್ತೇವೆ. ಸೊ ಒಮ್ಮೆ CA ಫೌಂಡೇಶನ್ ಕ್ಲಿಯರ್ ಆದಮೇಲೆ CA ಇಂಟರ್ಗೆ ಬರ್ತೇವೆ. ಸೊ CA ಇಂಟರ್ನಲ್ಲಿ ಗ್ರೂಪ್ 1, ಗ್ರೂಪ್ 2 ಮೂರು ಎಕ್ಸಾಮ್ ಇರುತ್ತೆ. 6 ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. CA ಇಂಟರ್ ನಂತರ ನಾನು ಹೇಳಿದ ಹಾಗೆ 2 ವರ್ಷ ಆರ್ಟಿಕಲ್ಶಿಪ್ ಮಾಡಬೇಕಾಗತ್ತೆ. ಆರ್ಟಿಕಲ್ಶಿಪ್ನ ನಂತರ CA ಫೈನಲ್ ಎಕ್ಸಾಮ್ ಅನ್ನ ಬರೆದು CA ಫೈನಲ್ ಅನ್ನ ಕೂಡ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ದ ಟೋಟಲ್ ಡ್ಯೂರೇಷನ್ ಅಪ್ರಾಕ್ಸಿಮೇಟ್ಲಿ 3.5 ಇಂದ 5 ವರ್ಷಗಳ ಕಾಲ ಹಿಡಿಸುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ವಾಟ್ ಆರ್ ದಿ ಆಪರ್ಚುನಿಟೀಸ್ ಆಫ್ಟರ್ CA? ನಾನು ಹೇಳ್ತಾನೆ ಇರ್ತೇನೆ, ಈ ಜಗತ್ತಲ್ಲಿ ಒಂದು ಅದ್ಭುತವಾದಂತಹ, ನಿಮಗೆ ಎಲ್ಲ ರೀತಿಯಲ್ಲೂ ಮರ್ಯಾದೆ ಸಿಗುವಂತಹ ಒಂದು ಪ್ರೊಫೆಷನ್ ಇದ್ರೆ ಮೊದಲನೆಯದು ಅದು ಟೀಚಿಂಗ್, ಎರಡನೆಯದೇ ಚಾರ್ಟೆಡ್ ಅಕೌಂಟೆನ್ಸಿ. ಅಂಡ್ ದ್ಯಾಟ್ is the caliber of a CA. ಏನು ದಿ ಆಪ್ಷನ್ಸ್ ಆಫ್ಟರ್ ಚಾರ್ಟೆಡ್ ಅಕೌಂಟೆನ್ಸಿ? ಮೊದಲನೆಯದಾಗಿ ನಾವು ಪ್ರೈವೇಟ್ ಕಂಪನಿಗಳಲ್ಲಿ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಅಥವಾ ಓವರ್ಸೀಸ್ ಅಂದರೆ ಅಬ್ರಾಡಲ್ಲಿ ನೀವು ಅಕೌಂಟಿಂಗ್ ಮ್ಯಾನೇಜರ್ ಆಗಿರ್ಬೋದು, ಫೈನಾನ್ಸ್ ಮ್ಯಾನೇಜರ್ ಆಗಿರ್ಬೋದು, CFO ಆಗಿರ್ಬೋದು, CEO ಆಗಿರ್ಬೋದು, ದೊಡ್ಡ ಟ್ಯಾಕ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ರೋಲ್ಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ಪಬ್ಲಿಕ್ ಸೆಕ್ಟರ್ ಅಂದರೆ ಗವರ್ಮೆಂಟ್ ಜಾಬ್ಸಲ್ಲಿ ನೋಡೋದಾದ್ರೆ PSUs, ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು, ಬ್ಯಾಂಕ್ಗಳು, RBIಗಳು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಇದನ್ನ CAG ಅಂತ ಕರಿತೇವೆ. ಇದನ್ನ ನಮ್ಮ ಸ್ಟೂಡೆಂಟ್ ಯಾವಾಗಲೂ ನನಗೆ ಹೇಳೋನು, ಸರ್ ನಾನು IAS ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತೇನೆ, CA ಅನ್ನ ಕೂಡ ಕ್ಲಿಯರ್ ಮಾಡಿ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಆಫೀಸ್ಗೆ ಹೋಗ್ತೀನಿ ಅಂತ. ಇಡೀ ದೇಶದ ಆಡಿಟ್ ಅನ್ನ ಮಾಡುವಂತಹ ವ್ಯಕ್ತಿಯೇ CAG, ಗವರ್ಮೆಂಟ್ ಆಡಿಟರ್ಸ್ ಆಗಿರ್ತಾರೆ. ಅದರಲ್ಲಿ ಚೀಫೇ ನಮ್ಮ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೈನ್ ಹಾಕಿ ತಗೊಳ್ಳುವಂತಹ ಏಕೈಕ ಪೋಸ್ಟ್ ಅಂದ್ರೆ ಅದು ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಯಾರಿಗೂ ಅವರನ್ನ ಕೆಲಸದಿಂದ ಆಚೆ ಕಳಿಸುವಂತಹ ಒಂದು ಸಾಮರ್ಥ್ಯ, ಶಕ್ತಿ ಇರೋದಿಲ್ಲ. ಓನ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಡೂ ಇಟ್. ಆ ರೆಸ್ಪೆಕ್ಟ್ ಸಿಗೋದೆ ಚಾರ್ಟೆಡ್ ಅಕೌಂಟೆನ್ಸಿಗೆ. ಸೊ ಯಾರ್ಯಾರು CA ಕ್ಲಿಯರ್ ಮಾಡಿ IAS ಕ್ಲಿಯರ್ ಮಾಡ್ತಾರೆ ಅವರೆಲ್ಲರೂ ಕೂಡ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಪೋಸ್ಟ್ಗೆ ಹೋಗಬಹುದು. ಆಬ್ವಿಯಸ್ಲಿ CA ಕ್ಲಿಯರ್ ಮಾಡಿದಂಥ ಅಷ್ಟು ವ್ಯಕ್ತಿಗಳು ಗೌರ್ಮೆಂಟ್ ಆಡಿಟಿಂಗ್ ಪೊಸಿಷನ್ಗಳಿಗೆ ಕರೆದಾಗ ಅಪ್ಲೈ ಮಾಡ್ಬೋದು. ವೆರಿ ಮಿನಿಮಲ್ ನಂಬರ್ ಆಫ್ ಪೀಪಲ್ ಗೋ ಫಾರ್ ಗೌರ್ಮೆಂಟ್ ಜಾಬ್. ಸೊ ಅಪ್ಲೈ ಮಾಡಿದವ್ರಿಗೆಲ್ಲ ಜಾಬ್ಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ಪ್ಲೀಸ್ ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ ನೋಡೋದಾದ್ರೆ ಪ್ರಾಕ್ಟಿಸ್. ಮೆಜಾರಿಟಿ ಚಾರ್ಟೆಡ್ ಅಕೌಂಟೆಂಟ್ಸ್ ಮಾಡುವಂಥದ್ದೇ ಇದು, ಪ್ರಾಕ್ಟಿಸ್ ಆ್ಯಂಡ್ ಟೀಚಿಂಗ್. ಸೊ ಮೆಜಾರಿಟಿ ಚಾರ್ಟೆಡ್ ಅಕೌಂಟೆಂಟ್ CA ಕ್ಲಿಯರ್ ಆದಮೇಲೆ
ಟ್ಯಾಕ್ಸ್ ಕನ್ಸಲ್ಟೆಂಟ್ಗಳಾಗಲಿ, ಟ್ಯಾಕ್ಸ್ ಅಡ್ವೈಸರಿ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಅಡ್ವೈಸರಿ ರೋಲ್ಗಳಾಗಿರ್ಬೋದು, ಟ್ಯಾಕ್ಸ್ ಫೈಲಿಂಗ್ ಆಗಿರ್ಬೋದು, ಇಂಡಿಪೆಂಡೆಂಟ್ ಪ್ರೊಫೆಷನಲ್ಸ್ ಆಗಿ ಇವೆಲ್ಲ ರೆಸ್ಪಾನ್ಸಿಬಿಲಿಟೀಸನ್ನು ಕೂಡ ಕ್ಯಾರಿ ಔಟ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಎಷ್ಟೊಂದು ಚಾರ್ಟರ್ಡ್ ಅಕೌಂಟೆಂಟ್ಗಳು ಅವರದ್ದೇ ಆದ ಸ್ವಂತ ಇನ್ಸ್ಟಿಟ್ಯೂಟ್ಗಳನ್ನು, ಆಫೀಸ್ಗಳನ್ನು ಓಪನ್ ಮಾಡಿಕೊಂಡು ಹಲವಾರು ಚಾರ್ಟರ್ಡ್ ಅಕೌಂಟೆನ್ಸಿ ಆರ್ಟಿಕಲ್ ಟ್ರೈನೀಸ್, 2 ವರ್ಷದ ಆರ್ಟಿಕಲ್ಶಿಪ್ ಇದೆ, ಆ ಆರ್ಟಿಕಲ್ ಟ್ರೈನೀಸ್ಗಳನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ದೊಡ್ಡ 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 ಕಂಪನಿಗಳಿಗೆ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್, ಟ್ಯಾಕ್ಸ್ ಫೈಲಿಂಗ್, ಟ್ಯಾಕ್ಸ್ ಅಡ್ವೈಸರಿ, ಹೀಗೆ ಹಲವಾರು ಪ್ರೊಫೆಷನಲ್ ಸರ್ವಿಸಸ್ಗಳನ್ನು ಕೊಡ್ತಾರೆ. ನಮ್ಮ ದೇಶದ ಅದ್ಭುತವಾಗಿರುವಂತಹ ಶ್ರೀಮಂತರುಗಳೆಲ್ಲರೂ ಕೂಡ ಈ ಚಾರ್ಟರ್ಡ್ ಅಕೌಂಟೆಂಟ್ಗಳ ಅಡ್ವೈಸನ್ನು ತಗೊಂಡೆ ತಮ್ಮ ಟ್ಯಾಕ್ಸ್ ಫೈಲಿಂಗ್, ಫೈನಾನ್ಸಿಂಗ್ ಎಲ್ಲವನ್ನು ಕೂಡ ಮಾಡುವಂಥದ್ದು. ಸೊ ದ ಡ್ರೀಮ್ ಆಫ್ ಎವ್ರಿ ಕಾಮರ್ಸ್ ಸ್ಟೂಡೆಂಟ್, ದ ಬಿಗ್ ಫೋರ್, ಡೆಲಾಯ್ಟ್, KPMG, ಪ್ರೈಸ್ ವಾಟರ್ ಕೂಪರ್ಸ್, ಅರ್ನ್ಸ್ಟ್ ಅಂಡ್ ಯಂಗ್, ಇವೆಲ್ಲವೂ ಕೂಡ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಹೈಯರ್ ಮಾಡ್ತಾರೆ. ಅದಷ್ಟೇ ಅಲ್ಲ ಮಕ್ಕಳೇ, ನಮ್ಮ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಗಳಾದಂಥ ರೆಸಿಷನ್ ಅಲ್ಲೂ ಕೂಡ ಇವರನ್ನ ಕಡಿಮೆ ಮಾಡ್ಲಿಕ್ಕಾಗಲಿಲ್ಲ. ಆ ತರಹದ ದೊಡ್ಡ 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 ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಗಳಾದಂಥ ಗೋಲ್ಡ್ಮ್ಯಾನ್ ಸ್ಯಾಕ್ಸು, JP ಮಾರ್ಗನ್ ಚೇಸ್, ಇವರೆಲ್ಲರೂ ಕೂಡ ರೆಡ್ ಕಾರ್ಪೆಟ್ ವೆಲ್ಕಮ್ ಒಂದಿಗೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಕರೀತಾರೆ. ದ್ಯಾಟ್ ಇಸ್ ದ ಪವರ್ ಆಫ್ ಅ CA. ಯಾಕೆ CA ಮಾಡಬೇಕು ಅಂದರೆ, ಈ ತರಹದ ದೊಡ್ಡ 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 ಆರ್ಗನೈಸೇಷನ್ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ನೆಟ್ವರ್ಕಿಂಗ್ ಮಾಡ್ಕೊಳ್ತಾ ದೊಡ್ಡ ಹುದ್ದೆಗೆ ಹೋಗುವಂಥದ್ದು ಆಪರ್ಚುನಿಟಿ ಸಿಗತ್ತೆ ಅಂದರೆ ಅದು ನಮ್ಮ CA ಅಲ್ಲಿ ಮಾತ್ರ. ನೆಕ್ಸ್ಟ್ ನೋಡೋದಾದ್ರೆ ಬಿಗ್ ನ್ಯೂಸ್, ನಾನು ಹೇಳ್ದಂಗೆ ನೀವೆಲ್ಲರೂ ಗೆಸ್ ಮಾಡಿ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀರಾ ಅಂತ ನನಗೆ ಗೊತ್ತಿದೆ. ಸೊ ದ CA ಫೌಂಡೇಶನ್ ನಿಶ್ಚಯ ಬ್ಯಾಚ್, ಎಸ್ ಯು ಹರ್ಡ್ ದಟ್ ರೈಟ್, ನಮ್ಮ ಪರೀಕ್ಷೆಯಿಂದ CA ಫೌಂಡೇಶನ್ ನಿಶ್ಚಯ ಬ್ಯಾಚ್ ಅನ್ನ ನಾವು ಇಡೀ ಕರ್ನಾಟಕಕ್ಕೆ ತರ್ತಾ ಇದ್ದೇವೆ. ಇದರ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಬೇಕು ಅಂದ್ರೆ ನಾಳೆ ಸಂಜೆ, ಇದೇ ಮೇ 23ರ ಸಂಜೆ 6 ಗಂಟೆಗೆ ನಮ್ಮ ಲೈವ್ ಸೆಷನ್ ಅನ್ನ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿನ್ ಆಗಿ, ಏನು ಈ ಬ್ಯಾಚ್ ಡೀಟೇಲ್ಸು, ಯಾವುದರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಯನ್ನ ನೀಡಬೇಕು, ಆ ಎಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೇನೆ. CA ನಿಶ್ಚಯ ಬ್ಯಾಚ್ ಅನ್ನ ಜಾಯಿನ್ ಆಗ್ಲಿಕ್ಕೆ ಏನೇನೆಲ್ಲ ಮಾಡಬೇಕು, ಹೇಗೆ CA ಆಗಬೇಕು, ಎಲ್ಲ ಡೀಟೇಲ್ಸ್ಗಳನ್ನು ನಾನು ರಿವೀಲ್ ಮಾಡ್ತೀನಿ. ಡು ನಾಟ್ ಫರ್ಗೆಟ್ ಟು ಚೆಕ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ನಾಳೆ ಸಂಜೆ 5 ಮೇ 23ರ ಸಾಯಂಕಾಲ 6 ಗಂಟೆಗೆ ನಾನು ನಿಮ್ಮೆಲ್ಲರನ್ನು ಕೂಡ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಮೀಟ್ ಮಾಡಲಿಕ್ಕೆ ಕಾತರದಿಂದ ಕಾಯ್ತಾ ಇರ್ತೇನೆ. ಡು ನಾಟ್ ಫರ್ಗೆಟ್ ಟು ಜಾಯಿನ್ ಇನ್. ಸೊ ಎಸ್, ಇದಾದ ಮೇಲೆ ನಾವು ಮಾತಾಡಬೇಕು ಅಂತಿರುವಂಥದ್ದೇ ದ ಸ್ಯಾಲ್ರಿ ಆಪರ್ಚುನಿಟೀಸ್ನ ಬಗ್ಗೆ. ಸೊ CA ಅಲ್ಲಿ ಮಿನಿಮಮ್ 10ರಿಂದ 12 ಲಕ್ಷದ ಪ್ಯಾಕೇಜ್ಗಳಿರುತ್ತೆ. ಆರ್ಟಿಕಲ್ಶಿಪ್ ಅದು ದೊಡ್ಡ ಟಾಪ್ 4, ನಾನೇನು ಬಿಗ್ 4 ಅಂತ ಕರಿತೇನೆ, ಡೆಲಾಯ್ಟ್, PwC, KPMG, ಅರ್ನ್ಸ್ಟ್ ಅಂಡ್ ಯಂಗ್, ಈ ಥರ ಕಂಪನಿಗಳಲ್ಲಿ ಸಿಕ್ಬಿಟ್ರೆ ಇಟ್ಸ್ ಮಿನಿಮಮ್ ಆಫ್ 14 to 16 lakhs. ಕೆಲವ್ರು ಏನು ಮಾಡ್ತಾರೆ, ಆರ್ಟಿಕಲ್ಶಿಪ್ ಅಲ್ಲೇ ಇಂಟರ್ ಕಂಪ್ಲೀಟ್ ಆದಮೇಲೆ ಕೆಲಸಗಳಿಗೆ ಜಂಪ್ ಆಗೋಗ್ತಾರೆ and they directly start with 10-12 lakh rupees of package, and that is the power of CA. So first attempt, good communication skills a little polished when it comes to accounting and finance. ಖಂಡಿತ ಮಿನಿಮಮ್ 18ರಿಂದ 30 ಲಕ್ಷ ಪ್ಯಾಕೇಜ್ ಸಿಗುತ್ತೆ. 1-2 ವರ್ಷ ಆದಮೇಲೆ ಇಟ್ ಕ್ಯಾನ್ ಗೋ ಅಪ್ ಟು ಕ್ರೋರ್ಸ್. ಅಂದರೆ ಖಂಡಿತ ಇದು ಎಕ್ಸಾಜುರೇಷನ್ ಅಲ್ಲ, ನಾನೇನೋ ಹೈಪ್ ಕೊಟ್ಟಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದ್ಯಾಟ್ ಈಸ್ ದ ರಿಯಲ್ ಪೊಟೆನ್ಷಿಯಲ್ ಆಫ್ ಅ ಚಾರ್ಟರ್ಡ್ ಅಕೌಂಟೆಂಟ್. So yes, tomorrow is the launch, a new beginning for every CA Foundation aspirant. ನಮ್ಮ ಲೈವ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ.
ಇದೇ ಮೇ 23ರ ಸಂಜೆ 6 ಗಂಟೆಗೆ ನಾನು ನಿಮ್ಮ ಮುಂದೆ CA ನಿಶ್ಚಯ ಬ್ಯಾಚ್ ಅನ್ನ ತರ್ತಾ ಇದ್ದೇನೆ. ಏನೇನು ಇನ್ಫಾರ್ಮೇಶನ್ ಬೇಕು ಎಲ್ಲದರ ಬಗ್ಗೆ ನಾವು ನಿಮ್ಮ ಹತ್ರ ಡಿಸ್ಕಷನ್ ಅನ್ನ ಮಾಡ್ತೇವೆ. ಡು ನಾಟ್ ಫರ್ಗೆಟ್ ಟು ಟ್ಯೂನ್ ಇನ್. ಸೊ ನಾಳೆ ಸಂಜೆ 6 ಗಂಟೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. CA ನಿಶ್ಚಯ ಬ್ಯಾಚ್ ಅನ್ನ ರಿವೀಲ್ ಮಾಡ್ತೇನೆ. ಏನೇನು ಡೀಟೇಲ್ಸ್ ಬೇಕು ಡಿಸ್ಕಸ್ ಮಾಡ್ತೇನೆ. ಖಂಡಿತ ಲೆಟ್ ಅಸ್ ಸಿ ಇನ್ ದ ಲೈವ್ ಟುಮಾರೋ. ಎಸ್ 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 ಹಾಗಾದ್ರೆ ನಾಳೆ ಸಂಜೆ ಮೇ 23ರ ಸಂಜೆ 6 ಗಂಟೆಗೆ ಲೈವ್ ಅಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ. CA ನಿಶ್ಚಯ ಬ್ಯಾಚಿನ ರಿವೀಲಿಂಗ್ ಆಫ್ ಆಲ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಮಾಡ್ತೇನೆ. ಡು ನಾಟ್ ಫರ್ಗೆಟ್ ಟು ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ದ ಲಿಂಕ್. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ. ಹಾಗಾದ್ರೆ ಯಾಕೆ ತಡ, ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ನಾಳೆ ಸಂಜೆ 6 ಗಂಟೆಗೆ ನಮ್ಮನ್ನ ಜಾಯಿನ್ ಆಗಿ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸೊ ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.